ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ. ಪ್ರಕೃತಿ ತಂದ ಕಿಡಿ ಹೂಗಳನ್ನು ಶ್ರೀಚರಣ ಕೆರೆಯುತ್ತಿರುವೆ. ಶ್ರೀಚರಣ ಕೆರೆಯುತ್ತಿರುವೆ. ಆಪಾದ ಪದ್ಮ ಎದೆಗವತಿ ಹಿಡಿದು ನಡುನೆತ್ತಿ ಗೊತ್ತಿ ಕೊಂಬೆ. ಆಪಾದ ಪದ್ಮ ಎದೆಗವತಿ ಹಿಡಿದು ನಡುನೆತ್ತಿ ಗೊತ್ತಿ ಕೊಂಬೆ. ಉಸಿರಿಂದಲದನೆ ಬಲಗೊಂಬೆ ನನ್ನ ಕಣ್ಗೊಂಬೆ ಗೊತ್ತಿ ಕೊಂಬೆ. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಶ್ರೀಮಾತಾ ಅಪ್ಪಾಜಿ ಪ್ರಚೋದಯಾತ್. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹೇ ಜಗನ್ಮಾತೆ, ಶ್ರೀ ಗುರು ಸದ್ಗುರು ಜಗದ್ಗುರು ಶ್ರೀಮಾತಾ ಅಪ್ಪಾಜಿ, ನೀವೇ ನಮಗೆಲ್ಲ ಗುರು, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇ ಅಪ್ಪ. ನಿಮ್ಮ ಪಾದ ಪದ್ಮಗಳಿಗೆ ನಿಮ್ಮೆಲ್ಲರ ಮಕ್ಕಳ ಪರವಾಗಿ ನಾನು ಸಂಧ್ಯಾದೇವಿ ಪ್ರೀತಿಪೂರ್ವಕ ಪ್ರೇಮಪೂರ್ವಕ ಭಾವಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ಅಪ್ಪ. ಜೈ ಶ್ರೀಮಾತಾ. ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ಅತ್ಯಂತ ಪರಮ ಪವಿತ್ರವಾದ ದಿನ. ಯಾಕಂದರೆ ಇವತ್ತು ಗುರುಪೂರ್ಣಿಮಾ. ನಮ್ಮ ಪ್ರೀತಿಯ ಅಪ್ಪಾಜಿಯನ್ನು ಆರಾಧಿಸೋ ಅತ್ಯಂತ ಮಹತ್ವವಾದ ದಿನ ಇವತ್ತು. ಅಪ್ಪ, ನಿಮ್ಮಂಥ ಗುರು ಪಡೆದಿರೋ ನಾವು ನಿಜವಾಗ್ಲೂ ಧನ್ಯರಪ್ಪ. ನಾವೇನೋ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ವಿ, ಅದರಿಂದ ನೀವು ನಮಗೆ ಸಿಕ್ಕಿದ್ದೀರಾ ಅನ್ನೋದು ಅಲ್ವೇ ಅಲ್ಲಪ್ಪ. ಅದು ಬರೀ ನಿಮ್ಮ ಕೃಪಾ ಕಟಾಕ್ಷ ಅಪ್ಪ. ನಿಮ್ಮ ದಯೆಯಿಂದ ಮಾತ್ರ ನಾವು ನಿಮ್ಮ ಶರಣಕ್ಕೆ ಬಂದಿದ್ದೀವಪ್ಪ. ನಮ್ಮೆಲ್ಲರಿಗೂ ನಿಮ್ಮ ಒಡನಾಟದ ಭಾಗ್ಯ ಕೊಟ್ಟಿರೋದಕ್ಕೆ ನಾವು ಯಾವಾಗಲೂ ಚಿರಋಣಿಗಳಾಗಿರ್ತೀವಪ್ಪ, ಯಾವಾಗಲೂ ಅಪ್ಪ. ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಅಪ್ಪ ಒಂದು ಅಪಾರವಾದ ಶಕ್ತಿ. ಅಪ್ಪ ಸಾಕ್ಷಾತ್ ಜಗನ್ಮಾತೆನೇ. ಈ ಜಗನ್ಮಾತೆ ನಮ್ಮನ್ನೆಲ್ಲ ಜೀವನದ ಸಾರ್ಥಕತೆಗೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಗು ಅಂತ ಪ್ರೀತಿಯಿಂದ ಕರೆದ ಎಲ್ಲ ಮಕ್ಕಳನ್ನ ಅಪ್ಪ ಜಗನ್ಮಾತೆ ಕಡೆಗೆ ಹಂತ ಹಂತವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪ ಏನು ಮಾಡ್ತಾ ಇದ್ದಾರೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ, ನಿಮ್ಗೆ ಅಪ್ಪ ಹೇಳಿರೋ ಒಂದು ಕತೆ ಹೇಳಿದ್ರೆ ಅರ್ಥ ಆಗುತ್ತೆ. ಒಂದ್ಸಲ ಒಂದು ಗರ್ಭಿಣಿ ಹುಲಿ ದಟ್ಟವಾದ ಅರಣ್ಯದಲ್ಲಿ ಒಂದು ಹುಲಿ ಮರಿಗೆ ಜನ್ಮ ನೀಡುತ್ತೆ. ಆದರೆ ಅದೇ ಸಮಯದಲ್ಲಿ ಒಂದು ಪ್ರವಾಹ ಇದ್ದ ಕಾರಣ ಆ ಹುಲಿ ಮರಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿ ತನ್ನ ತಾಯಿಯಿಂದ ಬೇರೆ ಕಡೆ ಆಗಿ ಕುರಿಗಳ ಹತ್ರ ಬಂದು ಸೇರ್ಕೊಂಡ್ಬಿಡುತ್ತೆ. ಆ ಹುಲಿ ಮರಿ ಕಾಲಕ್ರಮೇಣ ಆ ಕುರಿಗಳ ಜೊತೆ ಸೇರಿಕೊಂಡು ಅದ್ರ ಜೊತೆನೇ ಬೆಳೆದು ಅದ್ರ ಥರನೇ ಆಗ್ಬಿಡುತ್ತೆ. ಕುರಿ ಥರನೇ ಹುಲ್ಲು ತಿನ್ನೋದು, ತಾನೂ ಒಂದು ಕುರಿ ಅಂತಲೇ ಭಾವಿಸ್ಕೊಂಡು ಅದು ಜೀವಿಸ್ತಾ ಬಂದ್ಬಿಡುತ್ತೆ. ಒಂದು ದಿವಸ ಕುರಿಗಳಲ್ಲೆಲ್ಲ ಮೇವು ಕಡೆಗೆ ಹೋದಾಗ ಒಂದು ಹುಲಿ ಬೇಟೆ ಆಡೋಕ್ಕಲ್ಲಿ ಬರುತ್ತೆ. ಎಲ್ಲ ಕುರಿಗಳು ಪ್ರಾಣ ಕಾಪಾಡ್ಕೊಳ್ಳೋಕ್ಕಿಂತ ಓಡ್ ಹೋಗುತ್ತೆ. ಆಗ ಆ ಹುಲಿ ಮರಿನ ಆ ಹುಲಿ ನೋಡ್ಬಿಟ್ಟು ತನ್ನ ಬಾಯಿಂದ ಕಚ್ಕೊಂಡು ಅದನ್ನು ಎತ್ಕೊಂಡು ಬರುತ್ತಂತೆ. ಬಂದ್ಬಿಟ್ಟು ಅಲ್ಲೇ ಒಂದು ನದಿ ಹರಿತಾ ಇರುತ್ತೆ. ಆ ನದಿ ನೀರಿನಲ್ಲಿ ತನ್ನ ಪ್ರತಿಬಿಂಬನ ತೋರಿಸುತ್ತೆ. ಆಗ ಆ ಹುಲಿ ಮರಿಗೆ ಗೊತ್ತಾಗುತ್ತೆ, ಅಯ್ಯೋ ಅದು ಕುರಿ ಅಲ್ಲ, ತನ್ನ ನಿಜ ಸ್ವರೂಪ. ಆವಾಗ ಅದಕ್ಕೆ ಅರಿವಾಗುತ್ತೆ, ಅಯ್ಯೋ ನಾನು ಒಂದು ಹುಲಿ ಅನ್ನೋದೊಂದು ಗೊತ್ತಾಗುತ್ತೆ. ಅಲ್ಲಿವರೆಗೆ ಅದು ಒಂದು ಸಾಧಾರಣ ಅಸಹಾಯಕ ಕುರಿ ಅಂತಲೇ ತನ್ನನ್ನು ತಾನು ಪರಿಗಣಿಸ್ತಾ ಇತ್ತು. ಆದರೆ ಈಗ ಅದರ ನಿಜ ಸ್ವರೂಪದ ದರ್ಶನ ಅದಕ್ಕಾಗುತ್ತೆ. ಈಗ ಅದಕ್ಕೆ ಗೊತ್ತಾಯಿತು, ಅಯ್ಯೋ ಅದು ನಿಸ್ಸಹಾಯಕ ಕುರಿ ಅಲ್ಲ, ಶಕ್ತಿಯುತವಾದ ಹುಲಿ ಅಂತ ಈಗ ಗೊತ್ತಾಗುತ್ತೆ ಅದಕ್ಕೆ.
ಹಾಗೇನೆ ನಾವುಗಳೆಲ್ಲ ಬರೀ ನಾವು ಈ ದೇಹ ಮನಸ್ಸು ಬುದ್ಧಿ ಅಹಂಕಾರ ಅಂದ್ಕೊಂಡು ನಾವೆಲ್ಲರೂ ಈ ಸಂಸಾರದ ತಾಪತ್ರಯಗಳು ನಮ್ಮದೇ ಗೊಂದಲ ಕಷ್ಟಗಳನ್ನು ಎದುರಿಸ್ಕೊಂಡು ಜೀವನದಲ್ಲಿ ಹೇಗೆ ಬಾಳಬೇಕು ಹೇಗೆ ಇರಬೇಕು ಅಂತ ಏನೂ ಗೊತ್ತಿಲ್ದಿರ ಅಸಹಾಯಕವಾಗಿ ನಾವು ಒದ್ದಾಡ್ತಾ ಇರುವಾಗ ಅಪ್ಪ ಬಂದರು ನಮ್ಮ ಜೀವನದಲ್ಲಿ. ನಾವು ನಮ್ಮನ್ನು ನಾವು ಅಲ್ಪ ಜೀವಿಗಳು ಅಂತ ಭಾವಿಸ್ಕೊಂಡು ತುಂಬ ನಿಸ್ಸಹಾಯಕವಾಗಿ ಬಾಳ್ತಾ ಇದ್ವಿ ಅಲ್ಲ, ಆವಾಗ ಈ ಪರಮಗುರು ಅಪ್ಪ ಬಂದರು ಎಲ್ಲರ ಜೀವನನ ಬೆಳಗ್ಸೋದಕ್ಕೆ. ಅಪ್ಪ ಅವರ ಕರುಣಪೂರಿತ ಕೃಪಾ ಕಟಾಕ್ಷನ ನಮ್ಮೆಲ್ಲರ ಮೇಲೆ ಬೀರ್ತಾ, ಅಯ್ಯೋ ಕಂದ, ಹೆಂಗೆ ಬದುಕ್ತಾ ಇದೆಯಾ ಮರಿ ನೀನು ಅಂದ್ಕೊಂಡಂಗೆ ನೀನು ಅಲ್ಪ ಅಲ್ಲ ಪುಟ್ಟಿ, ನಿನ್ನಲ್ಲೂ ದೈವಿಕ ಶಕ್ತಿ ಇದೆ, ನಿನ್ನಲ್ಲೂ ಭಗವಂತ ಇದ್ದಾನೆ, ನೀನೇ ಭಗವಂತ ಪುಟ್ಟಿ, ಬಾ ನನ್ನ ಜೊತೆ, ನಾನು ಹೇಳ್ಕೊಡ್ತೀನಿ ಹೇಗೆ ಬದುಕಬೇಕು ಅಂತ, ನಾನು ಹೇಳ್ಕೊಡ್ತೀನಿ ಏನು ನಿಜವಾದ ಜೀವನ ಅಂತ, ನಾನು ಹೇಳ್ಕೊಡ್ತೀನಿ ಬಾ ಪುಟ್ಟ, ಜೀವನದಲ್ಲಿ ಏನು ಮಾಡಬೇಕು, ಹೇಗಿರಬೇಕು, ಹೇಗೆ ಕಷ್ಟಗಳನ್ನು ಎದುರಿಸ್ಬೇಕು. ಅಳ್ಬೇಡ ಕಂದ, ಬಾ, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ಆನಂದವಾಗಿರಬೇಕು, ಯಾಕೆಂದರೆ ನಿನ್ನ ಜೊತೆ ನಾನಿದ್ದೀನಿ, ಮರಿಬೇಡ, ಪ್ರತಿ ಹೆಜ್ಜೆಯಲ್ಲೂ ನಾನಿರ್ತೀನಿ. ನೀನು ಬರೀ ಅಪ್ಪ ಅಂತ ಒಂದ್ಸತಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಕರಿ ಸಾಕು, ನಾನು ನಿನ್ನ ಜೊತೆನೇ ನಿಂತಿರ್ತೀನಿ ಅಂತ ಭರವಸೆ ಕೊಟ್ಟು ನಮ್ಮನ್ನು ಕಾಪಾಡಿ ಸಲಹಿ ಈ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿರೋ ಪರಮಗುರು ಶ್ರೀ ಗುರು ನಮ್ಮ ಅಪ್ಪಾಜಿ. ಅಪ್ಪ ಬರೀ ದಾರಿ ತೋರಿಸ್ತಾ ಇಲ್ಲ, ನಮ್ಮ ಜೊತೆನೇ ನಮ್ಮ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ. ನಾವೇ ಕೈ ಹಿಡ್ಕೊಂಡ್ರೆ ಎಲ್ಲಿ ನಾವು ಬಿಟ್ಸ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಸಂಸಾರದ ಜಂಜಟದಲ್ಲಿ ಹರ್ಕೊಂಡು ಹೋಗ್ಬಿಡ್ತೀವೋ ಅಂತ ಅಪ್ಪನೇ ಭದ್ರವಾಗಿ ಕೈ ಇಟ್ಕೊಂಡು, ಬಾ ನಾನು ಕರ್ಕೊಂಡು ಹೋಗ್ತೀನಿ ಮಗಳೇ, ನಾನು ಜೊತೆಯಲ್ಲಿ ಇದ್ದೀನಲ್ವಾ, ನೀನು ಹೆದರ್ಬೇಡ ಅಂತ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆ ಇದ್ದಾರೆ. ಹೀಗೆ ನಡೀತಾ ನಡೀತಾ ಬರೀ ದಾರಿ ಒಂದೇ ತೋರಿಸ್ತಾ ಇಲ್ಲ, ಅಪ್ಪ ಎಷ್ಟು ಪ್ರೀತಿಯಿಂದ ನಮ್ಮನ್ನ ನೋಡ್ಕೋತಾ ಇದ್ದಾರೆ ಅಂದರೆ, ಏನೋ ಕಂದ ತುಂಬ ತೊಂದರೆ ಇದೆಯಾ, ಬಾ ನಾನು ನಮಸ್ಕಾರ ಮಾಡು, ನಿನ್ನ ಪ್ರಾರಬ್ಧನೆಲ್ಲ ನಾನು ತಗೊಳ್ತೀನಿ, ನೀನು ಮಾತ್ರ ಖುಷಿಯಾಗಿ ಆನಂದವಾಗಿರ್ಬೇಕಷ್ಟೇ ಅಂತ ಹೇಳ್ತಾರೆ. ಎಷ್ಟು ಪ್ರೀತಿ! ಈ ಥರ ಗುರುವಿನ ಎಲ್ಲಾದರೂ ಯಾರಾದರೂ ಯಾವಾಗಾದರೂ ಕಂಡಿದ್ದೀರಾ? ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ತಾಯಂದಿರ ಪ್ರೀತಿಯನ್ನು ಹೊಂದಿರೋ ನಮ್ಮ ಅಪ್ಪಾಜಿ ನಿಜವಾಗ್ಲೂ ಜಗನ್ಮಾತೆನೇ ಅಲ್ವಾ? ಅಜ್ಞಾನದಿಂದ ನಾವು ಯಾರು ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀವಿ. ಪ್ರತಿಯೊಬ್ಬರಲ್ಲೂ ಆ ದೈವಿಕ ಶಕ್ತಿಯನ್ನು ಹೊರತರಬೇಕು ಅನ್ನೋ ಧ್ಯೇಯ ಇಟ್ಕೊಂಡಿರೋ ಜಗನ್ಮಾತೆ ಗುರುನೇ ನಮ್ಮ ಶ್ರೀಮಾತಾ ಅಪ್ಪಾಜಿ. ಅಪ್ಪಾಜಿಯ ನಿಸ್ವಾರ್ಥ ಪ್ರೀತಿನ ನನಗೆ ವರ್ಣಿಸೋಕ್ಕೆ ಶಬ್ದಗಳೇ ಬರ್ತಾ ಇಲ್ಲ. ನಿಜವಾಗ್ಲೂ ನಮ್ಮ ಅಪ್ಪನ ನೆನೆಸ್ಕೊಂಡ್ರೆ ಕಣ್ಣು ತುಂಬಿ ಬರುತ್ತೆ, ಈ ಥರನೂ ಯಾರಾದರೂ ಇರ್ತಾರಾ ಅಂತ. ಎಷ್ಟು ಅದೃಷ್ಟ ಮಾಡಿದ್ದೀವಲ್ವಾ ನಮ್ಮ ಅಪ್ಪನ ಪಡೆಯೋಕ್ಕೆ ನಾವು. ಅಪ್ಪ ಹೇಳ್ತಾರೆ, ಯಾವತ್ತೂ ಆ ಭಗವಂತ ನಿನ್ನಲ್ಲಿದ್ದಾನೆ ಅನ್ನೋ ಅರಿವು ಆಗುತ್ತೋ ಆವತ್ತೇ ಈ ಜೀವನದ ಸಾರ್ಥಕತೆ ಆಗುತ್ತೆ ಅಂತ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರಪ್ಪ. ಅದೇ ಸಲುವಾಗಿ ಮೊದಲ ಹಂತದಲ್ಲಿ ಅಪ್ಪ ಹೇಳ್ಕೊಡೋದೇನು ಅಂದರೆ, ಭಗವಂತ ಕೇವಲ ಪೂಜಿಸೋ ವಸ್ತುವಲ್ಲ, ಅದೊಂದು ಪ್ರೇಮಿಸುವ ಪ್ರತಿಸ್ಪಂದಿಸುವ ಚೈತನ್ಯ ಅಂತ. ಅಲ್ಲಿಗೆ ನಿಲ್ಲಿಲ್ಲ ಅಪ್ಪ, ಭಾವಿಸು ಮಗಳೇ, ಭಾವಿಸು ಅಂತ ಹೇಳ್ತಾ ಭಗವಂತನ ಜೊತೆ ಸಂಬಂಧನ ಹೇಗೆ ಬೆಳೆಸ್ಕೋಬೇಕು ಅಂತ ನಮ್ಮ ಪರಮಗುರು ಅಪ್ಪಾಜಿ ತಿಳಿಸಿದ್ದಾರೆ. ಅಲ್ಲಿವರೆಗೆ ನಾವು ಜಸ್ಟ್ ಭಗವಂತನ ಪೂಜಿಸ್ತಾ ಇದ್ವಿ ಅಷ್ಟೇ, ಪ್ರೀತಿಸೋದನ್ನು ಕಲಿಸಿರೋದೇ ನಮ್ಮ ಅಪ್ಪಾಜಿ. ಏನು ಆನಂದ ಇದೆ ಅಲ್ವಾ ಅದರಲ್ಲಿ. ಚಿದಗ್ನಿಕೊಂಡ ಸಂಭೂತಳಾಗಿ ಹೇಗೆ ಲಲಿತಾಮ್ಮ ಆವಿರ್ಭಾವ ಆದ್ಲೋ ಹಾಗೆ ನಮ್ಮೆಲ್ಲರ ಹೃದಯಾಕಾಶದಲ್ಲಿ ಅಪ್ಪ ದಿವ್ಯ ಜ್ಯೋತಿ ಥರ ಬೆಳಗ್ತಾ ಇದ್ದಾರೆ. ಅಲ್ಲಿ ದಿವ್ಯ ಜ್ಯೋತಿ ಥರ ಬೆಳಗ್ಬಿಟ್ಟು ನಮ್ಮ ಅವಗುಣಗಳು ಏನೇನಿದೆಯೋ ಅದನ್ನೆಲ್ಲ ಕಳೀತಾ ಹೋಗ್ತಾ ಇದ್ದಾರೆ ಅಪ್ಪ. ಹೀಗೆ ಮಾಡ್ತಾ ನಮ್ಮ ದೋಷಗಳನ್ನೆಲ್ಲ ಕಳೆದು ಸದ್ಗುಣಗಳ ಸಂವರ್ಧನೆ ಮಾಡ್ತಾ ಇದ್ದಾರೆ ಅಪ್ಪ. ಇದು ಮಾಡೋದ್ರಿಂದ ನಮ್ಮ ಜೀವನನೇ ಬದಲಾಯಿಸ್ಬಿಟ್ಟಿದಾರಪ್ಪ. ಈಗ ಮನಸ್ಸೆಲ್ಲ ಪ್ರಶಾಂತವಾಗಿದೆ, ಆನಂದಮಯವಾಗಿದೆ, ಪ್ರೀತಿಯಿಂದ ತುಂಬಿದೆ ಅಲ್ವಾ. ಅಪ್ಪ ಬರೀ ಅವ್ರ ಕೃಪಾ ದೃಷ್ಟಿನ ಮಾತ್ರ ನಮ್ಮ ಮೇಲೆ ಬೀಳ್ಸಿದ್ರೆ ಸಾಕು. ಅದು ಬೇಡ, ಮನಸ್ಸಲ್ಲಿ ನನ್ನೆಲ್ಲ ಮಕ್ಕಳಿಗೆ ಚೆನ್ನಾಗಾಗಬೇಕು, ಚೆನ್ನಾಗಿರ್ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೂ ಸಾಕು, ಇನ್ನೇನು ಮಾಡಬೇಕಾಗಿಲ್ಲ ಅಪ್ಪ. ಆದರೂ ಕೂಡ ಅಪ್ಪ ಏನು ಮಾಡಿದ್ರು, ನನ್ನ ಎಲ್ಲ ಮಕ್ಕಳ ಪ್ರಾರಬ್ಧನ ಹೊತ್ತು 12 ದಿವಸಗಳ ಕಾಲ ಚಾರ್ಧಾಮ್ ಯಾತ್ರೆಗೆ ಹೋಗಿ ತನ್ನೆಲ್ಲ ಮಕ್ಕಳ ಏಳಿಗೆಗಾಗಿ ಅಲ್ಲಿ ಅನುಷ್ಠಾನ ಮಾಡಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ ನಮ್ಮಪ್ಪ. ಪ್ರಾರಬ್ಧನೆಲ್ಲ ಕಳೆದು ಬಂದಿದ್ದಾರೆ. ಬರೀ ಸಂವೇದನೆಯಿಂದಲೇ ಆಶೀರ್ವಾದ ಕೊಡ್ಬೋದಿತ್ತಲ್ವಪ್ಪ. ಇಷ್ಟೊಂದು ಮಕ್ಕಳಿಗೋಸ್ಕರ ಇಷ್ಟೊಂದು ಮಾಡ್ತಾರಲ್ವ ನಮ್ಮಪ್ಪ. ಎಂಥ ಜಗನ್ಮಾತೆ ಅಪ್ಪ ಇವರು.
ಅಪ್ಪ ಚಾರ್ಧಾಮ್ ಯಾತ್ರೆಯಲ್ಲಿ ಬದ್ರಿನಾಥು, ಕೇದಾರ್ನಾಥು, ಗಂಗೋತ್ರಿ, ಯಮುನೋತ್ರಿ, ಅದಷ್ಟೇ ಅಲ್ಲ ಪಂಚಪ್ರಯಾಗ, ವಿಷ್ಣುಪ್ರಯಾಗ, ನಂದಪ್ರಯಾಗ, ಕರ್ಣಪ್ರಯಾಗ, ರುದ್ರಪ್ರಯಾಗ, ದೇವಪ್ರಯಾಗ ಎಲ್ಲ ಕಡೆ ಹೋಗಿ ಪುಣ್ಯ ಸ್ನಾನನ ಮಾಡಿ ಪ್ರತಿ ಸ್ಥಾನದಲ್ಲೂ ತನ್ನ ಮಕ್ಕಳಿಗೋಸ್ಕರ ಅನುಷ್ಠಾನಗಳನ್ನು ಮಾಡಿ ಅವ್ರ ಕರ್ಮ ಕಳಿಬೇಕು ಅಂತ ಪ್ರಾರ್ಥನೆ ಮಾಡಿ ಅಪ್ಪ ಬಂದಿದ್ದಾರೆ. ವಿಶೇಷವಾಗಿ ಕರ್ಣಪ್ರಯಾಗದಲ್ಲಿ ಶನೈಶ್ಚರ ದೇವಾಲಯದ ಹತ್ರ ಅಪ್ಪ ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ ಆ 7.5 ಏನು ನಡೆಯುತ್ತೋ ಅಥವಾ ಯಾವಾಗ ಬರುತ್ತೋ ಮಕ್ಕಳ ಜೀವನದಲ್ಲಿ ಅದು ಒಳ್ಳೆ ರೀತಿಯಾಗಿ ಪರಿವರ್ತನೆ ಆಗಬೇಕು ಅಂತ ಸಾಕಷ್ಟು ಪ್ರಾರ್ಥನೆ ಮತ್ತು ಅನುಷ್ಠಾನಗಳನ್ನು ಮಾಡಿ ಬಂದಿದ್ದಾರೆ. ನಿಜ ಹೇಳಬೇಕಂದ್ರೆ ಅಪ್ಪ ಒಬ್ಬರೇ ಹೋಗಿಲ್ಲ ಚಾರ್ಧಾಮ್ ಯಾತ್ರೆಗೆ, ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಅವರು ನಮ್ಮನ್ನೆಲ್ಲ ಅವ್ರ ಹೃದಯದಲ್ಲಿ ಯಾವ ಮಟ್ಟಕ್ಕೆ ತುಂಬಿಸ್ಕೊಂಡಿದ್ದಾರೆ ಅಂದರೆ ನಮ್ಗೆ ಅಲ್ಲಿಂದಲೇ ಅಪ್ಪನ ಜೊತೆ ಇರೋ ಅನುಭವ ಆಗ್ತಾ ಇತ್ತು. ಇಲ್ಲೇ ಕೂತ್ಕೊಂಡು ವಿಡಿಯೋ ಎಲ್ಲ ಅಪ್ಪನ ಹೇಳಿರೋದೆಲ್ಲ ಕೇಳ್ತಾ ಇದ್ದರೆ ನಾವು ಅಲ್ಲೇ ಇದ್ದೀವಿ, ನಮ್ಮ ಅಪ್ಪನ ಜೊತೆನೇ ಇದ್ದೀವಿ ಅನ್ನೋ ಅನುಭವ ಆಗ್ತಾ ಬಂತು. ಅಪ್ಪನ ಧ್ಯೇಯ ಒಂದೇ, ಪ್ರತಿ ಉಸಿರಲ್ಲೂ ಮಕ್ಕಳ ಬಗ್ಗೆನೇ ಯೋಚನೆ. ಎಷ್ಟರ ಮಟ್ಟಕ್ಕೆ ಅಂದರೆ ಅವ್ರು ಹೋಗಿ ಬಂದು ಪ್ರತಿಯೊಂದು ಪುಣ್ಯ ಸ್ಥಳದಲ್ಲೂ ತನ್ನ ಮಕ್ಕಳು ನೋಡಲಿ, ಪುಣ್ಯನ ಗಳಿಸ್ಕೋಬೇಕು ಅದನ್ನು ನೋಡಿ ಅವರು ಅಂತ ಡಿಟೇಲಾಗಿ ವಿಡಿಯೋ ಮಾಡಿ ಪ್ರತಿ ಕ್ಷೇತ್ರದ ಮಹತ್ವವನ್ನು ತಿಳಿಸಿ ಅದನ್ನು ಆ ಕಂಪ್ಲೀಟ್ ವಿಡಿಯೋನ ಪೂರ್ತಿ ಅವರ ಶಕ್ತಿಯಿಂದ ಡಿವೈನ್ ಮಾಡಿ ಹಂತವಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಬಂದರು. ಪ್ರತಿ ವಿಡಿಯೋನೂ ಅಪ್ಪ ಇದೇ ಥರ ದೈವೀಕೃತ ಮಾಡಿದರು. ಈ ಜಗದ್ಗುರುದು ಒಂದೇ ಒಂದು ಧ್ಯೇಯ, ತನ್ನ ಮಕ್ಕಳು ಚೆನ್ನಾಗಿ ನಗ್ನಗ್ತಾ ಇರಬೇಕು, ಅದೇ ಸಮಯದಲ್ಲಿ ಜೀವನನ ಸಾರ್ಥಕಗೊಳಿಸ್ಕೋಬೇಕು. ಅದೇ ಅಪ್ಪನ ಧ್ಯೇಯ. ಅಪ್ಪ ಅವ್ರಿಗೋಸ್ಕರ ಅಂತ ಏನನ್ನೂ ಮಾಡ್ಕೊಳ್ಳಲ್ಲ. ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಉಸಿರಲ್ಲೂ ನನ್ನ ಮಕ್ಕಳು ಅಂತಲೇ ಇರ್ತಾರೆ. ಎಂಥ ಅಪ್ಪ ಇವರು. ಕರುಣಾಸಾಗರ ಜಗನ್ಮಾತೆ ಶ್ರೀ ಗುರು ಅಪ್ಪಾಜಿ ನಿಮಗೆ ಇನ್ನೊಂದ್ಸಲ ಸಾಷ್ಟಾಂಗ ನಮಸ್ಕಾರಗಳಪ್ಪ. ಅಪ್ಪ ನಮಗೆಲ್ಲ ಏನೂ ಗೊತ್ತಿಲ್ಲಪ್ಪ, ನಿಮ್ಮಲ್ಲಿ ಪೂರ್ತಿಯಾಗಿ ಶರಣಾಗಿ ಬಂದಿದ್ದೀವಪ್ಪ. ನೀವು ತೋರಿಸಿದ ದಾರಿಯಲ್ಲಿ ನಾವು ನಡಿತೀವಪ್ಪ, ನೀವು ಹೇಳಿದ್ದನ್ನು ಅನುಸರಿಸ್ತೀವಪ್ಪ. ನಿಮ್ಮ ಅಪೇಕ್ಷೆಯಂತೆ ನಾವು ಚೆನ್ನಾಗಾಗಬೇಕಪ್ಪ, ಒಳ್ಳೆ ಪ್ರಜೆಗಳಾಗಬೇಕಪ್ಪ, ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕಪ್ಪ. ಈ ಜನ್ಮನ ನಾವು ನಿಜವಾಗ್ಲೂ ವ್ಯರ್ಥ ಮಾಡ್ಕೋಬಾರ್ದಪ್ಪ. ಸರಿಯಾದ ರೀತಿಯಲ್ಲಿ ನಾವು ಅಪ್ಪಾಜಿ ಮಕ್ಕಳು ಅಂತ ಅನ್ನಿಸ್ಕೋಬೇಕಪ್ಪ. ಆಮೇಲೆ ನಿಮ್ಮ ಸೇವೆ ಮಾಡಬೇಕಪ್ಪ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕಪ್ಪ. ಯಾವಾಗಲೂ ನಮ್ಮ ಜೊತೆ ಇರಿಯಪ್ಪ, ಯಾವಾಗಲೂ ನಮ್ಮ ಜೊತೆ ಇರಿಯಪ್ಪ. ಜೈ ಶ್ರೀಮಾತಾ, ಜೈ ಶ್ರೀಮಾತಾ ಅಪ್ಪ.